ನಮಸ್ಕಾರ ಕಣ್ರಿ, ಎಲ್ರಿಗೂ ಹೇಗಿದ್ದೀರಾ? ಏನು ಕತೆ? ತುಂಬ ಸತಿ ನೀವು ಎಲ್ಲ ಅನ್ಕೋತೀವಿ, ಹೋಟೆಲ್ಗೆ ಹೋಗಿ ತಿಂಡಿ ತಿಂತೀವಪ್ಪ, ಏನಂದರೆ ಎಷ್ಟು ಚೆನ್ನಾಗಿರುತ್ತೆ ಚಟ್ನಿ, ಆದರೆ ನಮ್ಮನೇಲಿ ಮಾಡೋ ಚಟ್ನಿ ಅಷ್ಟು ಚೆನ್ನಾಗೇ ಇರೋದಿಲ್ಲ, ಯಾಕೆ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಅವ್ರು ಏನಂತ ಅದು ಬಳಸ್ತಾರೆ ಅಂತ. ಈ ಹೋಟೆಲ್ ಚಟ್ನಿನಲ್ಲಿ ಕೂಡ 2-3 ವಿಧಾನ ಇದೆ. ಅದರಲ್ಲಿ ನಾನು 1ನೇ ವಿಧಾನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹೋಟೆಲ್ ಸ್ಟೈಲ್ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಿಜಕ್ಕೂ ಇದು ಕೂಡ ಒಂದು ವಿಧಾನ. ತಿಂದಮೇಲೆ ನಿಮ್ಗೆ ಅನಿಸುತ್ತೆ ಹೌದು, ಆದರೆ ಇಷ್ಟು ಸಿಂಪಲ್ಲಾಗಿ ಮಾಡಬಹುದಾ, ಅಷ್ಟು ರುಚಿಯಾಗಿ ಬರುತ್ತಾ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಮಾಡಿ ನೋಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೌದಾ ಅಲ್ವಾ ಅಂತ. ಸೊ ಹೋಟೆಲಿನ ಶೈಲಿಯಲ್ಲಿ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ, ಏನೇನು ಬೇಕು ನೋಡೋಣ. ಮೊದಲಿಗೆ ನಿಮಗೆ ಕಡಲೆಬೇಳೆ ಬೇಕಾಗುತ್ತೆ. 4 ಸ್ಪೂನ್ ಕಡಲೆಬೇಳೆ ತೊಗೊಳ್ಳಿ. ಅದಾದ ನಂತರ 2-3 ಬೆಳ್ಳುಳ್ಳಿ ಎಸಳು ಅಷ್ಟೇ. ಅದಾದ ನಂತರ ಅರ್ಧ ಬಟ್ಟಲು ಕಾಯಿ ತುರಿ ಅಂತಂದರೆ ಇಲ್ಲಿ ನೀವು ಖಂಡಿತವಾಗೂ ಅರ್ಧ ಹೋಳಷ್ಟು ಕಾಯಿ ತುರಿ ಬೇಕಾಗುತ್ತೆ. ಅದಾದ ನಂತರ ಹುಣಸೆಹಣ್ಣು ಸ್ವಲ್ಪ. ಆಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಮೆಣಸಿನ್ಕಾಯಿ ಬೇಕೋ ಅಷ್ಟು ಖಾರ ನಿಮ್ಮ ಅನುಕೂಲಕ್ಕೆ ಹಸಿ ಮೆಣಸಿನ್ಕಾಯಿ ತೆಗೆದಿಟ್ಕೊಳ್ಳಿ. ಅದಾದ ನಂತರ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಳ್ಳಿ. ಆಮೇಲೆ ಉಪ್ಪು ಬೇಕಾಗತ್ತೆ ರುಚಿಗೆ. ಸೊ ಏನು ಮಾಡಬೇಕು, ಇವೆಲ್ಲವನ್ನು ನೀವು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಆದರೆ ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂದರೆ, ಕಡಲೆಬೇಳೆ, ನಾನು 4 ಸ್ಪೂನು ಕಡಲೆಬೇಳೆ ಇದನ್ನು, ಆ ಕಡಲೆಬೇಳೆನ ನೀವು ತಗೊಂಡು ಅದನ್ನು ನೀವು ಒಂದು ಪ್ಯಾನ್ನಲ್ಲಿ ಅಥವಾ ಬಟ್ಲಲ್ಲಿ ಯಾರಲ್ಲಿ ಬೇಕಾದರೂ ಆಗ್ಬೋದು, ಸ್ವಲ್ಪ ಹುರ್ಕೊಳ್ಳಿ. ಬೆಚ್ಚಗಾಗಬೇಕದು, ತುಂಬ ಕೆಂಪಗೆ ಹುರಿಯೋಕ್ಕೆ ಹೋಗಬೇಡಿ. ಆದರೆ ಇದು ಹುರ್ತಾ ಆಗಬೇಕು ಅಷ್ಟೇ. ಅಂದರೆ ಹಸಿ ವಾಸನೆ ಹೋಗಿ ಸ್ವಲ್ಪ ಹುರಿದಾಗೆ ಆಗಬೇಕು. ಸೊ ಅಲ್ಲಿವರೆಗೂ ನೀವು ಈ ಕಡಲೆಬೇಳೆನ ಹುರ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಹುರ್ಕೊಳ್ಳಿ. ಈ ಥರ ಆದರೆ ಸಾಕಷ್ಟೇ, ತುಂಬ ಆಗಬೇಕು ಅಂತಿಲ್ಲ, ಅರ್ಧಂಬರ್ಧ ಹುರ್ತಾ ಆದರೆ ಸಾಕು. ಅದನ್ನು ನೀವು ಒಂದು ಬಟ್ಟಲಿಗೆ ಹಾಕಿ, ಆ ಬಟ್ಟಲಿ ನೀರು ಹಾಕಿಡಿ. ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ನೆನಲಿ ಸಾಕು. 10 ನಿಮಿಷ ನೆಂದಮೇಲೆ ಆ ಕಡಲೆಬೇಳೆ ಏನಿದೆ ಅದನ್ನು ಹಾಕಿ, ಮಿಕ್ಕಿದೆಲ್ಲ ಏನೇನು ನಾನು ನಿಮಗೆ ಹೇಳಿದೆ ಎಲ್ಲವನ್ನು ಜಾರಿಗೆ ಹಾಕ್ಕೊಂಡು, ಏನು ಕೆಲಸ ಇಲ್ಲ ನನಗೆ, ಎಲ್ಲವನ್ನು ನೀವು ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ರುಬ್ಬಿಡಿ. ಉಪ್ಪು, ಹುಣಸೆ ಹಣ್ಣು, ಖಾರ ಎಲ್ಲ ಏನು ಹಾಕಿದರೆ ಎಲ್ಲ ಹಾಸಿದೆ, ಇನ್ನೇನು ನಾವು ಮಾಡೋದಿಲ್ಲ. ಎಲ್ಲವನ್ನು ಹಾಕಿದ್ರೆ ಈ ರೀತಿ ರುಬ್ಬಿದ ನಂತರ ಹೋಟೆಲ್ ಶೈಲಿಯ ಚಟ್ನಿ ರೆಡಿ. ಫಸ್ಟ್ ಕ್ಲಾಸ್ ಚಟ್ನಿ ಕಣ್ರಿ ಇದು. ಸೊ ದೋಸೆ, ಇಡ್ಲಿಗೆ ಮಾಡಿಸಿದ ಕಾಂಬಿನೇಷನ್ನು. ಬಿಸಿ ಯಾವ ವೆರೈಟಿ ದೋಸೆ ಬೇಕಾದರೂ ಹಾಕ್ಕೊಳ್ಳಿ. ಇಡ್ಲಿಗೆ ನಿಮಗೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಹೋಟೆಲ್ನಲ್ಲಿ ಮಾಡುವಂಥ ಒಂದು ವಿಧದ ಚಟ್ನಿ ಸ್ಟೈಲ್. ರುಚಿ ನೋಡಿದ್ಮೇಲೆ ನೀವು ಹೇಳಿ ಹೌದು ಹಿಂಗೆ ಇತ್ತು ಅಂತ. ಖಂಡಿತ ಟ್ರೈ ಮಾಡ್ತಿರಲ್ಲ, ತುಂಬ ತಲೆ ಕೆಡಿಸ್ಕೊಬಿಡಿ. ಇಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್, ನನಗೂ ಯಾರಿಗೋ ಹೇಳ್ಕೊಟ್ಟಿದ್ದು, ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಟ್ರೈ ಮಾಡಾದ್ಮೇಲೆ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ಬನ್ನಿ ಇವತ್ತಿನ ಕಿವಿ ಮಾತನ್ನು ಕೇಳಬೇಡ. ಇವತ್ತಿನ ಕಿವಿ ಮಾತೇನು ಅಂತ ಕೇಳೋಣ. ದೋಸೆ ಅಂದರೆ ನಮ್ಮೆಲ್ರಿಗೂ ತುಂಬಾ ಆಸೆ. ಆದರೆ ಈ ದೋಸೆ ಹಾಕುವಾಗ ಏನಾದರೂ ದೋಸೆ ಸರಿಯಾಗಿ ಬರಲಿಲ್ಲ ಅಂತಂದರೆ ದೋಸೆ ಮಾಡೋರ್ಗೂ ಮೂಡಿರಲ್ಲ, ತಿನ್ನೋರ್ಗೂ ಮೂಡಿರಲ್ಲ, ಹಂಗಾಗ್ಬಿಡುತ್ತೆ. ಏನಂತ ಸಮಸ್ಯೆ ಆಗುತ್ತೆ ಅಂದರೆ, ಹೆಂಚು ಹೇಳಿದ ಮಾತು ಕೇಳೋದಿಲ್ಲ. ಈ ದೋಸೆ ಫಸ್ಟು 2ನೇದು 3ನೇದು ಹತ್ಕೊಳ್ತಾ ಹೋಗುತ್ತೆ. ಆಗ ಅದನ್ನು ಕ್ಲೀನ್ ಮಾಡೋಕ್ಕೆ ಸಮಸ್ಯೆಗೆ ಸಾಕಪ್ಪ ಈ ದೋಸೆ ಸವಾಸ ಅನಿಸುತ್ತೆ. ಹೀಗಾಗಬಾರ್ದು. ಚೆನ್ನಾಗಿ ದೋಸೆ ಬರಬೇಕು ಅಂತಂದರೆ ಒಂದು ಸಿಂಪಲ್ ವಿಚಾರ ಹೇಳ್ತೀನಿ, ಕಿವಿಗೆ ಇಟ್ಕೊಳ್ಳಿ. ಏನಂದರೆ, ದೋಸೆ ಹೆಂಚನ್ನು ಚೆನ್ನಾಗಿ ಕಾಯಿಸಿದ ನಂತರ ಒಂದು ಈರುಳ್ಳಿ ತೊಗೊಂಡು ಅದರ ತುದಿಯನ್ನು ಕಟ್ ಮಾಡಿ. ಈರುಳ್ಳಿಯನ್ನು ತುದಿ ಕಟ್ ಮಾಡಿದ ನಂತರ ಆ ಈರುಳ್ಳಿಯಿಂದ ನೀವು 1 ಚಮಚೆ ಎಣ್ಣೆಯನ್ನು ನೀವು ಹೆಂಚಿಗೆ ಹಾಕ್ಬಿಟ್ಟು ಅದರಿಂದ ಚೆನ್ನಾಗಿ ಈರುಳ್ಳಿಯಿಂದ ಉಜ್ಜಿದ ನಂತರ ದೋಸೆಯನ್ನು ಹಾಕಿ ಪರ್ಫೆಕ್ಟಾಗಿ ಬರುತ್ತೆ, ಹತ್ಕೊಳ್ಳೋದಿಲ್ಲ. ಇದನ್ನು ನೀವು 3-4 ದೋಸೆ ಹಾಕೋವರೆಗೂ ಕೂಡ ಇದೇ ಥರ ರಿಪೀಟ್ ಮಾಡಬೇಕು. ಅಂದರೆ ಪ್ರತಿ ದೋಸೆ ಹಾಕಿದ ನಂತರ ಈರುಳ್ಳಿಯಿಂದ ಉಜ್ತಾ ಹೋಗಿ, ಆವಾಗ ಅದು ಹತ್ಕೊಳ್ಳೋ ಸಮಸ್ಯೆ ಕಡಿಮೆ ಆಗುತ್ತೆ. ಸೊ ದೋಸೆ ಫಸ್ಟ್ ಕ್ಲಾಸಾಗಿ ಬರುತ್ತೆ, ಏನೂ ಬೇಜಾರಿಲ್ಲದೆ ದೋಸೆ ತಿನ್ಬೋದು. ಮಾಡ್ತೀರಲ್ವಾ? ಟ್ರೈ ಮಾಡಿ, ಇದು 100% ವರ್ಕ್ ಆಗುತ್ತೆ ಅಂತ ಹೇಳ್ತಾ, ದೇವೀಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.